ಪ್ರೆಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಕೀರ್ತನೆಗಳು 116ನೇ ಅಧ್ಯಾಯ 9ನೇ ವಚನವನ್ನು ನಾವು ಇವತ್ತು ಓದಿಕೊಳ್ಳೋಣ. ಪ್ರಿಯರೇ, ದೇವರು ಈ ವಾಕ್ಯದ ಮುಖಾಂತರ ನಮ್ಮ ಜೊತೆ ಯಾವುದು ತಿಳಿಸ್ಬೇಕಂತಿದ್ದವರು. ಹಲ್ಲೆಲೂಯಾ. ಸೊ ಅದ್ರ ಬಗ್ಗೆ ನಾವಿವತ್ತು ಧ್ಯಾನಿಸ್ತಾ ಇದ್ದೇವೆ. ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಹಲ್ಲೆಲೂಯಾ. ಸೊ ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿದ್ದಿ. ಯಾಕೆಂತ ಹೇಳಿದ್ರೆ ನೀನು ದೇವರನ್ನು ಅರಿತುಕೊಂಡಾಗ. ಯಾಕೆಂತ ಹೇಳಿದ್ರೆ ಇಂದಿನ ಜೀವಿತದಲ್ಲಿ ನಿನ್ನ ಜೀವನ ಯಾವ ರೀತಿಯಾಗಿತ್ತು, ಏಸು ಅಂತ ನಿನ್ನ ಜೀವಿತದಲ್ಲಿ ಇಲ್ಲೇ ಇದ್ದಾಗ ನೀನು ಯಾವ ರೀತಿಯಾಗಿದ್ದೆ. ಹಲ್ಲೆಲೂಯಾ. ನೀನು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮೊದಲಿನಿಂದ ಹುಟ್ಟಿರೋ ಕ್ರಿಶ್ಚಿಯನ್ಸನ್ನಾಗಿರ್ಬೋದು, ಕ್ರಿಶ್ಚಿಯನ್ಸ್ದಲ್ಲಿ ನೀನು ಜನಿಸಿರ್ಬೋದು ಪ್ರಿಯರೇ. ಆದರೆ ನಿಜವಾದ ದೇವರ ಬಗ್ಗೆ ನೀನು ತಿಳ್ಕೊಂಡಿದ್ದೀಯ ಯಾವಾಗ? ನಿನ್ನ ಆತ್ಮಿಕ ಜೀವಿತದ ಬಗ್ಗೆ ನೀನು ಯಾವಾಗ ತಿಳ್ಕೊಂಡೀಯ? ಹಲ್ಲೆಲೂಯಾ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಕೆಲವೊಬ್ಬರು ಹೇಳ್ಬೋದು, ನಾನು ಮೊದಲಿಂದನೂ ಕ್ರಿಶ್ಚಿಯನ್ಸೇ, ನಾನು ಹುಟ್ಟಿದಾಗಿಂದನೂ ಕೂಡ ಕ್ರಿಶ್ಚಿಯನ್ಸೇ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾನು ಕ್ರಿಶ್ಚಿಯನ್ಸೇ ಅಂತ ಎಷ್ಟು ಜಂಬ ಕೊಚ್ಕೊತಿರ್ತಾರೆ ಅಲ್ವಾ? ಹಲ್ಲೆಲೂಯಾ. ಎಷ್ಟೆಲ್ಲ ಜಂಬ ಕೊಚ್ಕೊತಿರ್ತಾರೆ, ನಾನು ಕ್ರಿಶ್ಚಿಯನ್ಸ್ ಅಂತ. ಓಕೆ, ತುಂಬ ಒಳ್ಳೆಯದು. ದೇವರ ನಾಮಕ್ಕೆ ಸ್ತೋತ್ರ. ನೀನು ಕ್ರಿಶ್ಚಿಯನ್ಸ್ ಅಂತ ಮನಪೂರ್ವಕವಾಗಿ ಹೇಳ್ಕೊತಾ ಇದ್ದೀಯ. ಆದರೆ ಹಲ್ಲೆಲೂಯಾ, ಆದರೆ ಇಲ್ಲಿ ನೀನು ನಿಜವಾಗಲೂ ಕ್ರಿಶ್ಚಿಯನ್ಸ್ ಥರ ಇದೆಯಾ, ಅಥವಾ ಹೆಸರಿಗೆ ಮಾತ್ರ ಕ್ರಿಶ್ಚಿಯನ್ಸ್ ಥರ ಇದೆಯಾ? ಹಲ್ಲೆಲೂಯಾ. ನಿನ್ನ ಆತ್ಮಿಕ ಜೀವಿತವನ್ನು ನೀನು ಪರೀಕ್ಷೆ ಮಾಡಿಕೊಂಡೀಯಾ? ಹಲ್ಲೆಲೂಯಾ. ನಿನ್ನ ಆತ್ಮಿಕ ಜೀವಿತ ಯಾವ ರೀತಿಯಾಗಿದ್ದೇನೆ, ನಾನು ಯಾವ ಮಟ್ಟದಲ್ಲಿದ್ದೇನೆ ಎಂಬುದು ಗಮನಿಸಿಕೊಂಡಿದ್ದೀಯಾ? ಹಲ್ಲೆಲೂಯಾ. ಸೊ ನಿನ್ನ ಆತ್ಮಿಕ ಜೀವಿತವನ್ನು ನೀನು ಸರಿಯಾಗಿ ಮಾರ್ಗವನ್ನು ನಡೆದುಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ನೀನು ಕ್ರಿಶ್ಚಿಯನ್ಸ್ ಅಂತ ಹೇಳ್ತಿದ್ದೀಯ, ಆದರೆ ಮಾಡಬೇಕಾಗಿರೋ ಕಾರ್ಯಗಳೇ ನೀನು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಹಲ್ಲೆಲೂಯಾ. ಸೊ ನೀನು ಕೂಡ ಏನೇ ಒಂದು ಕಷ್ಟ ಬಂದದಂದರೆ ಸಾಕು, ನಾವು ಅನ್ಯ ಜನಗಳ ಹತ್ರ, ಈಗ ಯಾರೋ ನಮ್ಮ ಫ್ರೆಂಡ್ ಆಗಿರ್ತಾರೆ ಅಂತ ಹೇಳ್ತೀವಿ, ಸೊ ಅವ್ರ ಹತ್ರ ಹೋಗ್ತೇವೆ. ನನ್ನ ಜೀವಿತ ಈ ರೀತಿ ಯಾಕೆ ಆಗಿಬಿಟ್ಟಿದೆ, ನನಗೆ ತುಂಬ ಕಷ್ಟ ಆಗ್ತಿದೆ, ನನಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದಾಗ ಅವ್ರೇನು ಯೋಚನೆ ಮಾಡ್ತಾರೆ ಗೊತ್ತಾ? ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿನಗೆ ಮುಂದೆ ಹೇಳೋದಿಲ್ಲ ಅವರು. ಸೊ ಇಲ್ಲಿ ನಿನಗೆ ಬಂದು ಡೈರೆಕ್ಟಾಗಿ ಈ ಥರ ಅಂತ ಹೇಳೋದಿಲ್ಲ ಅವರು ಬೇರೆ ಹತ್ರ ಹೋಗಿ ಮಾತಾಡ್ತಾರೆ ಪ್ರಿಯರೇ. ಯಾವ ರೀತಿ ಗೊತ್ತಾ? ಅವರು ಕ್ರಿಶ್ಚಿಯನ್ಸ್ ಅಂತೆ, ಮೊದಲಿಂದನೂ ಕ್ರಿಶ್ಚಿಯನ್ಸ್. ಅವ್ರು ನೋಡಿದರೆ ಯಾವಾಗ ನೋಡಿದರೆ ಶುಕ್ರವಾರ ಬಂದರೆ ಸಾಕು ಬೈಬಲ್ ಹಿಡ್ಕೊಂಡು ಚರ್ಚಿಗೆ ಹೋಗ್ತಾರೆ, ಭಾನುವಾರ ಬಂದರೆ ಸಾಕು ಬೈಬಲ್ ಹಿಡ್ಕೊಂಡು ಚರ್ಚಿಗೆ ಹೋಗ್ತಾರೆ. ಸೊ ಕುಟುಂಬ ಪ್ರಾರ್ಥನೆ ಮನೇಲಿ ಮಾಡೋ ಟೈಮಲ್ಲಿ ನೋಡಿದ್ರೆ ಅರಚಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡುವತ್ನಾಗೂ ಒಳ್ಳೆ ದೆವ್ವ ಬಂದ ರೀತಿಯಾಗಿ ಮಾಡ್ತಿರ್ತಾರೆ. ಒಳ್ಳೆ ಮೈ ಮೇಲೆ ದೇವರು ಬಂದತ್ತೋ ಏನೋ ದೆವ್ವ ಬಂದತ್ತೋ ಗೊತ್ತಾಗಲ್ಲ, ಆ ರೀತಿಯಾಗಿ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಭಾಳ ನೋವು ಬಂದತ್ತಂತೆ. ಹಲ್ಲೆಲೂಯಾ. ಭಾಳ ನೋವು ಬಂದ್ಬಿಟ್ಟದಂತೆ. ದೊಡ್ಡ ದೇವರಲ್ಲ ಆತ, ಮತ್ತು ಆತ ಏನು ದೇವ್ರಿ? ಇವ್ರಿಗೆ ಏನಾತ ಬಿಡುಗಡೆ ಕೊಡ್ತಾನೆ, ಇವ್ರಿಗೆ ಏನಾತ ಆಶೀರ್ವಾದ ಮಾಡ್ತಾನೆ? ಹಲ್ಲೆಲೂಯಾ. ಅದು ಮತ್ತು ನನಗೆ ಬೇರೆ ಸುವಾರ್ತೆ ಸಾರ್ತಾನಂತೆ. ಒಬ್ಬರನ್ನ ಸುವಾರ್ತೆ ಸಾರ್ತಾ ಇರ್ತೀವಲ್ಲ ಪ್ರಿಯರೇ, ಸುವಾರ್ತೆ ಬೇರೆ ಬಂದು ಸಾರ್ತಾನೆ ಅಂತ ಹೇಳ್ತಾನೆ. ನಮ್ಮ ದೇವ್ರು ನಿಜವಾದ ದೇವರು, ನಿಮ್ಮ ದೇವರಲ್ಲ ಅಂತ. ಅಲ್ಲ, ಅವ್ರು ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತು ಯಾಕೆ ಮತ್ತೆ ನನಗೆ ನೋವು ಐತೆ ಅದೇ ಇದೆ ಅಂತ ಹೇಳ್ಕೊತ ಇದ್ದಾರೆ. ಅವನು ಈ ಥರ ಇದ್ದಾನಂದ್ರೆ ಅವ್ರ ದೇವರು ಕೂಡ ಇಲ್ಲಿ ನಮ್ಮ ದೇವರನ್ನು ತೆಗಿತಾರೆ ಪ್ರಿಯರೇ. ಅವ್ರ ದೇವರು ಕೂಡ ಅಷ್ಟಕ್ಕಷ್ಟೇನ. ಹಲ್ಲೆಲೂಯಾ. ಅವ್ರ ದೇವರು ಅಥವಾ ದೇವನು ಏನನ್ನು ಪರಿಹಾರವನ್ನು ಮಾಡ್ತಾ ಇಲ್ಲಲ್ಲ. ಸೊ ಇಲ್ಲಿ ನೀನು ಏನು ಮಾಡ್ತಾಯಿದ್ದೀಯ ಗೊತ್ತಾ? ನಿನ್ನ ಪವಿತ್ರಾತ್ಮವನ್ನು ನೀನು ದುಃಖಭರಿತರಾಗಿ ಮಾಡ್ತಾಯಿದ್ದೀಯ ಪ್ರಿಯರೇ. ಹಲ್ಲೆಲೂಯಾ.
ನಮ್ಮ ಪವಿತ್ರಾತ್ಮವನ್ನು ದುಃಖಕ್ಕೆ ಗುರಿ ಮಾಡ್ತಾ ಇದೀಯ. ಸೊ ನೀನು ಮಾಡೋ ತಪ್ಪುಗಳಿಗೆ ಪವಿತ್ರಾತ್ಮ ಬಲಿಯಾಗಬೇಕಾ? ಹಲ್ಲೆಲೂಯ. ಸೊ ಆತನಿಗೆ ಎಷ್ಟು ನೋವಾಗುತ್ತೆ ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ, ನೀನು ಮನುಷ್ಯರ ಹತ್ರ ಹೋಗಿ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯ. ನೀನು ಮನುಷ್ಯರ ಹತ್ರ ಹೋಗಿ ಈ ರೀತಿ ಐತೆ, ಈ ರೀತಿ ಇಲ್ಲ, ನನ್ನ ಸಮಸ್ಯೆಗಳಂತ ನೀನು ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಕೂರು, ಮಂಡಿಗಲ್ಲೇ ಊರು, ದೇವರನ್ನು ನೆನೆಸ್ಕೊ. ನಿನ್ನ ಅಂತರಾತ್ಮದಲ್ಲಿರುವ ದೇವರನ್ನು ನೀನು ಪ್ರಾರ್ಥಿಸು. ಕಣ್ಣೀರಿಟ್ಟು ಪ್ರಾರ್ಥಿಸು, ಮಂಡಿ ಊರಿ ಪ್ರಾರ್ಥಿಸು. ಬಿಡುಗಡೆ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯ. ನಿನ್ನ ಜೀವಿತ ಬದಲಾಗಿ ಆಗುತ್ತೆ ಪ್ರಿಯರೇ. ಇವತ್ತೆಲ್ಲ ನಾಳೆ ನಿನಗೆ ಬದಲಾಗಿ ಆಗುತ್ತೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಿಂದ ಪ್ರತಿಯೊಂದನ್ನು ಕೂಡ ಜಯಿಸುವ ಮಗನು ಮಗಳಾಗಿ ಮಾರ್ಪಡ್ತೀಯ ಇವತ್ತೆಲ್ಲ ನಾಳೆ. ನಿನ್ನ ಆತ್ಮಿಕ ಜೀವಿತ ಯಾವ ರೀತಿಯಾಗಿದೆ ಎಂಬುದು ಮೊದಲು ನೀನು ಗ್ರಹಿಸಿಕೊ. ಹಲ್ಲೆಲೂಯ. ಮೊದಲು ನೀನು ಗ್ರಹಿಸಿಕೊ. ಅದನ್ನು ಗ್ರಹಿಸಿಕೊಂಡ ಮೇಲೆ ತಾನೇ ನಿನ್ನ ಜೀವಿತ ಯಾವ ರೀತಿಯಾಗಿದೆ ಅಂತ ತಿಳಿಯೋದು. ಹಲ್ಲೆಲೂಯ. ಸೊ ಆಗ ನೀನು ಮನುಷ್ಯರ ಹತ್ರ ಹೋಗಿ ಈ ರೀತಿ ಐತೆ, ಈ ರೀತಿ ಇಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವಾಗ ಅವ್ರು ಅಂದ್ಕೊತೀರ, ಅಬ್ಬಬ್ಬ ಏನು ಕ್ರಿಶ್ಚಿಯನ್ಸಪ್ಪ ಇವರು, ಏನು ಪ್ರೇಯರ್ ಮಾಡ್ತಾರಪ್ಪ ಇವರು, ಯಾವಾಗ ನೋಡಿದ್ರು ಸಂತೋಷದಿಂದ ಇರ್ತಾರಪ್ಪ ಅಂತ. ನಮ್ಮ ದೇವರನ್ನು, ನಿನ್ನನ್ನು ಸಹ ಹೊಗಳ್ಬೇಕಲ್ಲಿ. ಹಲ್ಲೆಲೂಯ. ನಿನ್ನನ್ನು ಸಹ ಹೊಗಳ್ಬೇಕು, ದೇವರನ್ನು ಸಹ ಹೊಗಳ್ಬೇಕು. ಆಗ ದೇವರಿಗೆ ಎಷ್ಟು ಖುಷಿ ಆಗುತ್ತೆ ಪ್ರಿಯರೇ. ನನ್ನ ಮಗನು, ನನ್ನ ಮಗಳು ನನಗೆ ಒಳ್ಳೆಯ ಹೆಸರು ತಂದು ಕೊಡ್ತಿದ್ದಾರೆ ಅಂತ ಅವರು ಇನ್ನೂ ಹೆಚ್ಚಾಗಿ ಖುಷಿ ಪಡ್ತಾರೆ. ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಸಮಸ್ಯೆ ಹೇಳ್ಕೊಂಡ್ರೆ ಇನ್ನೂ ಸಮಸ್ಯೆಗೆ ಗುರಿ ಆಗ್ತೀಯ ಹೊರತು ನಿನ್ನ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಯಾವ ಮನುಷ್ಯರಿಂದನೂ ಕೂಡ ಪರಿಹಾರ ಆಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯ. ಯಾವ ಮನುಷ್ಯರಿಂದನೂ ಕೂಡ ಪರಿಹಾರ ಸಾಧ್ಯನೇ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ನಮ್ಮ ದೇವರು ಪ್ರತಿಯೊಂದು ಕಾರ್ಯನೂ ಕೂಡ ಸಫಲ ಮಾಡುವಂಥ ದೇವರಾಗಿದ್ದಾರೆ. ಅದು ನಿನ್ನ ಎಂಥನೇ ಕಾರ್ಯ ಆಗಿರ್ಬೋದು, ಇವತ್ತೆಲ್ಲ ನಾಳೆ ಕಾರ್ಯರೂಪಕ್ಕೆ ತಂದೆ ತರ್ತಾರೆ. ಅದನ್ನು ನೀನು ನಂಬಿಕೆ ಇಡು. ನಿನ್ನ ಆತ್ಮಿಕ ಜೀವಿತವನ್ನು, ನಿನ್ನ ಆತ್ಮವನ್ನು ಬಲಪಡಿಸಿ, ನಿನ್ನ ಆತ್ಮಿಕ ಜೀವಿತವನ್ನು ಹೆಚ್ಚಿಸಿಕೋ. ಹಲ್ಲೆಲೂಯ. ಕ್ರಿಶ್ಚಿಯನ್ಸ್ ಅಂತ ಜಂಬ ಕೊಚ್ಕೊಳ್ತಾ ಇದೆಯಾ? ಅಷ್ಟಿದ್ರೆ ಸಾಲದು. ಕ್ರಿಶ್ಚಿಯನ್ಸ್ ಆಗಿ ಮಾಡಬೇಕಾಗಿರೋ ಕಾರ್ಯ ಯಾವ ರೀತಿಯಾಗಿ, ಯಾವ ಮುಖಾಂತರವಾಗಿ, ಯಾವ ರೀತಿಯಿಂದ ನಾನು ಮಾಡಿದರೆ ನಾನು ನಿಜವಾಗ್ಲೂ ಕ್ರಿಶ್ಚಿಯನ್ಸ್ ಆಗ್ತೇನೋ ಎಂಬುದು ನಿನಗೆ ತಿಳಿದಿರಲಿ. ಹಲ್ಲೆಲೂಯ. ಸೊ ನಾನು ಇಷ್ಟೆಲ್ಲ ಹೇಳಿದ್ರು ಕೂಡ ದೇವರು ಇವತ್ತು ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಇಷ್ಟೆಲ್ಲ ತಿಳಿಸಿದ್ರು ಕೂಡ ನೀವು ಅದೇ ರೀತಿಯಿಂದ ಬದಲಾಗಲ ರೀತಿಯಿಂದ ಹೋಗಲಿ ಬಿಡು ದೇವರು ಕ್ಷಮಿಸ್ತಾನೆ, ಹೋಗಲಿ ಬಿಡು ದೇವರು ಕ್ಷಮಿಸ್ತಾನೆ ಅಂತ ಹೇಳ್ತೀರಾ. ಓಕೆ, ದೇವ್ರು ಕ್ಷಮಿಸ್ತಾನೆ. ಆದರೆ ನರಕದಲ್ಲಿ ಹೋದ್ಮೇಲೆ ಯಾರು ಕಾಪಾಡ್ತಾರೆ ನಿನ್ನ? ಏಸಪ್ಪನೂ ಕೂಡ ಕೈ ಕಟ್ಟಿ ಕೂತ್ಕೊಂಡ್ಬಿಡ್ತಾನೆ ಪ್ರಿಯರೇ ಆ ಸಮಯದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಶೋಧನೆ ಅನುಭವಿಸಿರೋರು, ಸಂಕಟ, ನೋವು, ದುಃಖಪಟ್ಟರು ನ್ಯಾಯ ಪರಲೋಕದಲ್ಲಿ ತೀರಿಸುತ್ತೆ, ನ್ಯಾಯ ಸಿಗುತ್ತೆ. ಇಲ್ಲಿ ಕೆಟ್ಟ ಕರ್ಮಗಳು ಅನುಭವಿಸಿದವರಿಗೆ ನರಕದಲ್ಲಿ ದಂಡನೆ ಆಗುತ್ತೆ. ಸೊ ಆತನು ಏನು ಮಾಡೋಕ್ಕಾಗೋದಿಲ್ಲ. ನೀನು ಆ ಥರ ಮಾಡ್ತಿದ್ರೆ, ನೀನು ಆ ರೀತಿ ಬೆಂಕಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದರೆ ಏಸಪ್ಪ ಸುಮ್ಮನೆ ಇರ್ತಾನೆ ಅಂದ್ಕೊಂಡೀಯಾ? ಇಲ್ಲ. ಮರೆಯಲ್ಲಿ ಹೋಗಿ ಆತ ಕಣ್ಣೀರಿಡ್ತಾ ಇರ್ತಾನೆ. ನನ್ನ ಮಗನು, ನನ್ನ ಮಗಳು ನನ್ನ ಅರ್ಥ ಮಾಡ್ಕೊಳ್ಳಲಿಲ್ಲ, ಆತ್ಮಿಕ ಜೀವಿತದಲ್ಲಿ ಹೆಚ್ಚಾಗಿ ಬೆಳೀಲಿಲ್ಲ. ಬರೀ ಕ್ರಿಶ್ಚಿಯನ್ಸ್ ಅಂತ ಹೇಳ್ಬಿಟ್ಟು ನನ್ನ ಯೇಸುವಿನ ಮಗ, ಯೇಸುವಿನ ಮಗಳು ಅಂತ ಬರೀ ಬಾಯಿ ಮುಖಾಂತರನೇ ಹೇಳಿದ್ರು. ಇವತ್ತು ನರಕದಲ್ಲಿ ಅನುಭವಿಸ್ತಾ ಇದ್ದಾರೆ. ನಾನು ಎಷ್ಟೋ ಅವಕಾಶ ಕೊಟ್ಟೆ, ಎಷ್ಟೋ ನಾನು ಪ್ರಯಾಸಪಟ್ಟೆ, ನನ್ನ ಕಡೆಗೆ ಮನಪೂರ್ವಕವಾಗಿ ತಿರುಗಿಕೊಂಡು ನನ್ನನ್ನು ಗ್ರಹಿಸಿಕೊಳ್ತಾರೇನೋ. ಹಲ್ಲೆಲೂಯ. ನಾನು ಮುಂದೆ ಇಟ್ಟವರು ಓಡ್ತಾರೇನೋ ಜೀವಿತದಲ್ಲಿ. ಹಲ್ಲೆಲೂಯ. ನನ್ನ ಶಿಲುಬೆಯನ್ನು ಹೊತ್ತುಕೊಂಡು, ನನ್ನ ನೇಗಿಲನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರ್ತಾರೇನೋ ಅಂತ ನಾನು ಇಷ್ಟೆಲ್ಲ ಆಸೆ ಪಟ್ಟಿದ್ದೆ. ಆತ್ಮಿಕ ಜೀವಿತ ಎಲ್ಲನೂ ಕೂಡ ನಶಿಸಿ ಹೋಗ್ಬಿಡ್ತು.
ಹಲ್ಲೆಲೂಯಾ. ದೇವರು ಎಷ್ಟೊಂದು ನೋವು ಪಡ್ತಿರ್ತಾನೆ ಗೊತ್ತಾ ಪ್ರಿಯರೇ, ಎಷ್ಟೊಂದು ನೋವು ಪಡ್ತಾ ಇರ್ತಾನೆ. ಅದು ಯಾರಿಗೂ ಹೇಳೋಕ್ಕಾಗೋದಿಲ್ಲ, ವರ್ಣಿಸಲೇ ಆಗೋದಿಲ್ಲ. ಬಾಯಿ ಮುಖಾಂತರ, ಮಾತುಗಳ ಮುಖಾಂತರ, ನಾವು ಆಡೋ ಭಾಷೆ ಮುಖಾಂತರ ಕೂಡ ಅದನ್ನು ವರ್ಣಿಸೋಕೆ ಆಗೋದಿಲ್ಲ. ಹಲ್ಲೆಲೂಯಾ. ನೀವು ಅನ್ಕೋಬೋದು, ಏಸಪ್ಪ ನಮ್ಮನ್ನು ಒಂದು ವೇಳೆ ನಾವಿಲ್ಲಿ ಕೆಟ್ಟ ಕರ್ಮ ಎಲ್ಲನೂ ಮಾಡಿದ್ದೇವೆ, ನರಕದಲ್ಲಿ ಹೋಗಿದ್ದೇವೆ, ಕ್ಷಮಿಸು ಏಸಪ್ಪ, ಕ್ಷಮಿಸು ಏಸಪ್ಪ ಅಂತಂದು ಭೂಲೋಕದಲ್ಲಿದ್ದಾಗ ಎಲ್ಲ ತಪ್ಪುಗಳನ್ನು ಕ್ಷಮಿಸಿದ, ಈಗ ಯಾಕೆ ಕ್ಷಮಿಸ್ತಾ ಇಲ್ಲ? ಹಲ್ಲೆಲೂಯಾ. ಈಗ ಯಾಕೆ ಕ್ಷಮಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ ನಿನ್ನ ಲೆಕ್ಕ ಕೊಡಲೇಬೇಕಲ್ವ? ಹಲ್ಲೆಲೂಯಾ. ಒಂದಲ್ಲ ಒಂದು ದಿನ ನಿನ್ನ ಲೆಕ್ಕ ಕೊಡಲೇಬೇಕು ದೇವರಿಗೆ. ನಿನ್ನ ಜೀವಿತ ಯಾವ ರೀತಿಯಾಗಿದೆ ಅಂತ ಮೊದಲು ನೋಡ್ಕೋ ಪ್ರಿಯ ಸಹೋದರ ಸಹೋದರಿಯರೇ, ಬ್ರದರ್ ಆ್ಯಂಡ್ ಸಿಸ್ಟರ್. ನಿನ್ನ ಆತ್ಮಿಕ ಜೀವಿತ, ನಿನ್ನ ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ, ಆತನ ಜೊತೆ ಒಡನಾಟ, ಆತನ ಜೊತೆ ಸ್ನೇಹ ಸಂಬಂಧ, ಆತನ ಜೊತೆ ಆತ್ಮಿಕ ಆಹಾರ. ಹಲ್ಲೆಲೂಯಾ. ಆತ್ಮಿಕ ಆಹಾರ ಅಂದರೆ ಏನು ಗೊತ್ತಾ? ಸತ್ಯವಾಕ್ಯಗಳು ಪ್ರಿಯರೇ. ನಿನಗೆ ಪ್ರತಿನಿತ್ಯ ಊಟ ಮಾಡೋದಕ್ಕೆ ಯಾವ ರೀತಿಯಾಗಿ ನಿನ್ನ ದೇಹವನ್ನು ಬೆಳೆಸ್ತೀಯೋ, ನಿನ್ನ ದೇಹವನಿಗೆ ಬಲಿಷ್ಠ ಪೌಷ್ಟಿಕ ಆಹಾರಗಳು ಕೊಡ್ತೀಯೋ, ಅದೇ ರೀತಿ ಕೂಡ ಪ್ರತಿದಿನವೂ ಕೂಡ ನೀನು ಅನ್ನದಿನದ ಆಹಾರ ತಗೊಳ್ತಾ ಇದ್ದರೆ ನಿನ್ನ 2ರಷ್ಟು ಬಲ ಹೊಂದುತ್ತೀಯ. ಹಲ್ಲೆಲೂಯಾ. 2ರಷ್ಟು ಬಲ ಹೊಂದುತ್ತೀಯ. ಪ್ರತಿಯೊಬ್ಬರು ಕೂಡ ಸುವಾರ್ತೆ ಸಾರುವ ರೀತಿ ಬದಲಾಗುತ್ತೀಯ ನೀನು. ಅದನ್ನು ಗ್ರಹಿಸಿಕೊ. ಹಲ್ಲೆಲೂಯಾ. ಈ ಸಮಯದಲ್ಲಿ ಸೈತಾನ ಕರೆಡಿ ಬರ್ತಾ ಇದೆ. ಸೊ ಆ ಕಡೆ ಗಮನ ಕೊಡಬೇಡ. ಆ ನಾಯಿ ಮುಖಾಂತರ ಸೈತಾನ ಅಡ್ಡಿ ಮಾಡ್ತಾ ಇದ್ದಾನೆ, ಆ ಕಡೆ ಗಮನ ಕೊಡಬೇಡ. ದೇವರ ವಾಕ್ಯದ ಕಡೆಗೆ ಗಮನ ಕೊಡು. ನಾನು ಹೇಳ್ತಿರೋ ವಾಕ್ಯ ಆಗಿರ್ಬೋದು, ಸೇವಕರು ಹೇಳೋ ಸಭೆಯಲ್ಲಿ ವಾಕ್ಯ ಆಗಿರ್ಬೋದು ಪ್ರಿಯರೇ, ಪ್ರತಿಯೊಂದು ಕೂಡ ನಿಮ್ಮ ಹೃದಯದಲ್ಲಿ ಹೋಗಲಿ. ಸೈತಾನನಿಗೆ ಜಾಗ ಕೊಡಬೇಡ್ರಿ. ಹಲ್ಲೆಲೂಯಾ. ಅವನು ಎಷ್ಟೋ ನಮ್ಮನ್ನು ಶೋಧನೆಗೆ ಬಿಡಿಸೋದಕ್ಕೆ ಎಂತೆಂಥ ಕಷ್ಟಗಳನ್ನು ತಂದು ಕೊಡ್ತಾನೆ. ಅದನ್ನು ನೀನು ಮೆಟ್ಟಿ ನಿಂತಾಗಲೇ ನಿನ್ನ ಜೀವಿತ ಬಲಪಡುತ್ತೆ ಪ್ರಿಯರೇ. ನೀನು ಪ್ರತಿ ಒಂದೊಂದಿಗೆ ಕುಗ್ಗಿ ಹೋಗ್ತಾ ಇದ್ದರೆ ನಿನ್ನ ಆತ್ಮ ಕೂಡ ಕುಗ್ಗಿಸ್ತಾನೆ ಹೊರತು ಅವನು ಬಲಪಡಿಸೋದಿಲ್ಲ. ಬಲಪಡಿಸೋದಕ್ಕೆ ಪವಿತ್ರಾತ್ಮ ಎಷ್ಟೆಲ್ಲ ನಿನ್ನಲ್ಲಿ ಕಾರ್ಯ ಮಾಡ್ತಾ ಇರ್ತಾನೆ, ಎಷ್ಟೆಷ್ಟು ಪ್ರಯತ್ನ ಮಾಡ್ತಾ ಇರ್ತಾನೆ, ಅದನ್ನು ನೀನು ಗ್ರಹಿಸಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಬ್ರದರ್ ಆ್ಯಂಡ್ ಸಿಸ್ಟರ್ ಕೇಳ್ತಾ ಇದ್ದೀರಾ? ಅದನ್ನು ತಿಳ್ಕೊಂಡು ಜೀವಿತದಲ್ಲಿ ಮುಂದೆ ಹೋಗೋಣ. ಏಕೆ ಅಂತ ಹೇಳಿದ್ರೆ, ನೀನು ಕ್ರಿಸ್ತನಾಗಿದ್ದೀಯಾ, ಇನ್ನೊಬ್ಬ ಅನ್ಯ ಜನರಿದ್ದಾರೆ. ಸೊ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ದೇವರಂದರೆ ಇಷ್ಟ ಇಲ್ಲ, ಏಸಪ್ಪ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನಿಜವಾಗ್ಲೂ ದೇವ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ನಿನಗೆ ಗೊತ್ತಿದೆ ಅಲ್ವಾ? ಗೊತ್ತಿದ್ದು ಕೂಡ ನೀನು ಆ ರೀತಿ ಮಾಡ್ತಾ ಇದೀಯ ಅಂದರೆ ನಿನಗೂ ಅನ್ಯ ಜನಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ನರಕದಲ್ಲಿ ಹೋದಾಗ ಪ್ರಿಯರೇ, ನೀವು ನರಕದಲ್ಲಿ ಅನುಭವಿಸ್ತಾ ಇದ್ದಾಗ ಆ ಅನ್ಯ ಜನಗಳು ಕೂಡ ನಿನ್ನ ಜೊತೆ ಇದ್ದಾಗ ಅವರು ಹೇಳ್ತಾರೆ, ಇವರು ಕೂಡ ಕ್ರಿಶ್ಚಿಯನ್ಸ್ ಅಂತೆ, ಇವರು ಕೂಡ ನರಕಕ್ಕೆ ಬಂದಿದ್ದಾರೆ, ಪರಲೋಕಕ್ಕೆ ಹೋಗಿಲ್ಲ. ನಿಜವಾಗ್ಲೂ ಕ್ರಿಶ್ಚಿಯನ್ಸ್ ಇದ್ರ ಇಲ್ಲ ಸುಮ್ಮನೆ ಕ್ರಿಶ್ಚಿಯನ್ಸ್ ಅಂದರೆ ಬಿಲ್ಡಪ್ ಕೊಡ್ತಿದ್ರ? ಹಲ್ಲೆಲೂಯಾ. ನಿಜವಾಗ್ಲೂ ಕ್ರಿಶ್ಚಿಯನ್ಸ್ ಅಂದರೆ ಇವರು ನಮ್ಮನ್ನು ಕೂಡ ರಕ್ಷಿಸಬೇಕು, ಅವರನ್ನು ಕೂಡ ಅವರೇ ರಕ್ಷಿಸ್ಕೋಬೇಕು. ಆದರೆ ಅವರನ್ನೇ ಅವರಿಗೆ ರಕ್ಷಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಲ್ಲೆಲೂಯಾ. ಸೊ ನರಕದಲ್ಲಿ ಹೋದಾಗ ಪ್ರತಿಯೊಬ್ಬರು ಕೂಡ ನೀನು ನಿಜವಾಗ್ಲೂ ಅಂದರೆ ಹೇಳ್ತಾ ಇದ್ದಾನೆ, ನಾವು ಅವ್ರ ದೃಷ್ಟಿಯಲ್ಲಿ ನೀಚರಾಗ್ಬಿಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ನಿಜವಾಗಲೂ ಅವರಿಗೆ ನಾವು ಒಂಥರ ಹಂಗಿಸಿ ಮಾತಾಡ್ಬಿಡ್ತಾರೆ. ಆ ಸಮಯದಲ್ಲೂ ಕೂಡ ಮಾತಾಡ್ತಾರೆ. ಅವ್ರು ಎಂಥ ಅರಚ್ತಾನೆ ಇರ್ಬೋದು, ಕಿರುಚುತ್ತಾನೆ ಇರ್ಬೋದು, ನನಗೆ ಈ ವೇದನೆ ತಡ್ಕೊಳಕ್ಕಾಗ್ತಾಯಿಲ್ಲ, ಈ ಬೆಂಕಿ ನನಗೆ ದಹಿಸ್ತಾ ಇದೆ, ನನಗೆ ಆಗ್ತಾಯಿಲ್ಲ ಅಂತ ಎಷ್ಟು ಬಡ್ಕೊತಿರ್ತಾರೋ, ಆ ಬೆಂಕಿ ಮುಖಾಂತರನೇ ನಿಮಗೆ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ನಿಜವಾದ ಸಾಕ್ಷಿ ಹೇಳ್ತಾನೆ ಪ್ರಿಯರೇ. ಏನಂತ ಹೇಳಿದ್ರೆ, ಸೊ ಅದನ್ನು ಬೈಬಲಲ್ಲಿ ಬರೆದಿದ್ದಾರೆ. ಆತನ ಸಾಕ್ಷಿ ಬೈಬಲಲ್ಲಿ ಬರೆದಿದ್ದಾರೆ. ಒಬ್ಬ ಕ್ರಿಶ್ಚಿಯನ್ ಸಿಗ್ತಾನೆ, ಒಬ್ಬ ಅನ್ಯ ಜನಗಳು ಇರ್ತಾರೆ. ಇಬ್ಬರು ಫ್ರೆಂಡ್ಸ್, ಅವರಿಬ್ಬರು
ಒಬ್ಬನು ಕ್ರಿಶ್ಚಿಯನ್ಸು, ಇನ್ನೊಬ್ಬನು ಅನ್ಯ ಜನಗಳು. ದೇವರ ಬಗ್ಗೆ ಗೊತ್ತಿಲ್ಲದನು, ದೇವರ ಬಗ್ಗೆ ಗೊತ್ತಿದ್ದನು. ಸೊ ದೇವರ ಬಗ್ಗೆ ಗೊತ್ತಿದ್ದನು ದೇವರಿಗೆ ಬಗ್ಗೆ ಗೊತ್ತಿರಲಾರ್ದನ ಜೊತೆಗೆ ಕುಡುಕ ಚಟಕ್ಕೆ ಬಲಿಯಾಗಿ, ಹಲ್ಲೆಲೂಯ, ಕುಡುಕ ಚಟಕ್ಕೆ ಬಲಿಯಾಗಿ ಅವನು ತನ್ನ ಫ್ರೆಂಡ್ ಜೊತೆಗೆ ಮಜಾ ಮಾಡ್ಕೊತ ಬೈಕಲ್ಲಿ ಹೋಗ್ತಿರ್ತಾನೆ. ನಿಜವಾಗ್ಲೂ ಮಜಾ ಮಾಡ್ಕೊತ ಕುಡ್ಕಂತ ತಿನ್ಕಂತ ಚೀರಡಿಕಂತ ಹರ್ಸ್ಕಂತ ಫೀಡಾಗಿ ಬೈಕ್ನಾಗ ಹೋಗ್ತಾ ಇರ್ತಾನೆ. ಇವನು ಕ್ರಿಶ್ಚಿಯನ್ಸ್ ಆಗಿರೋನು ಮೂರ್ಖ, ಇವನಿಗೆ ಒಂಚೂರೂ ಗೊತ್ತಿಲ್ಲ. ಅವನನ್ನು ಒಳ್ಳೆ ದಾರಿಗೆ ತರೋದು ಬಿಟ್ಟು ಇವನು ಕೂಡ ಅವನ ಜೊತೆಗೇ ಹೋಗಿ ಹಾಳಾಗಿದ್ದಾನೆ. ಹೋಗಿದ್ದಾರೆ ಪ್ರಿಯರೇ, ತುಂಬ ದೂರ ಹೋಗಿದ್ದಾರೆ. ಸೊ ಕುಡಿತಾ ಇರೋ ಮದ್ದಲ್ಲಿ ಮತ್ತಾಗಿ ಅವರಿಗೆ ನಶೆ ಏರಿ ಒಂದು ಕಲ್ಲಿಗೆ ಬಿದ್ದು ಅನ್ಯ ಜನನ ಹುಡುಗ ಸತ್ತೋಗ್ಬಿಟ್ಟ, ಕಲ್ಲಿಗೆ ಪೆಟ್ಟು ಕೊಟ್ಟು. ಈ ಕ್ರಿಶ್ಚಿಯನ್ಸ್ ಅನ್ನೋನು ಬದುಕೊಂಡ. ಸೊ ಅವನು ಅನ್ಯ ಜನಗಳಾಗಿದ್ನಲ್ಲ, ಅವನಿಗೆ ದೇವರ ಬಗ್ಗೆ ಗೊತ್ತಿದ್ದಿರಲಿಲ್ಲ. ಅವನು ನರಕದಲ್ಲಿ ಹೋದ ಪ್ರಿಯರೇ, ನರಕದಲ್ಲಿ ಹೋಗಿ ಬೈಬಲಲ್ಲಿ ಬರೆದಿದ್ದಾನೆ, ಲೇ ನಿಜವಾಗ್ಲೂ ಕ್ರಿಶ್ಚಿಯನ್ಸ್ ಆಗಿಬಿಟ್ಟು ನನಗೆ ಒಂದು ಮಾತನ್ನು ಕೂಡ ನೀನು ಯಾಕೆ ಹೇಳಲಿಲ್ಲ? ನಿಜವಾದ ದೇವರು యేసయ్య ಅಂತ ನನಗೆ ಯಾಕೆ ನೀನು ತಿಳಿಸಿಕೊಡಲಿಲ್ಲ? ಹಲ್ಲೆಲೂಯಾ. ನನಗೆ ಯಾಕೆ ನೀನು ಒಂದು ಮಾತು ಕೂಡ ಹೇಳಿಲ್ಲ? ನನ್ನ ಜೊತೆಗೆ ಸೇರ್ಕೊಂಡು ಕುಡ್ದೆ ತಿಂದೆ ಮಜಾ ಮಾಡಿದೆ ಎಲ್ಲನೂ ಮಾಡ್ದಲ್ಲೋ, ಒಂದು ಮಾತು ನನಗೆ ಯೇಸಪ್ಪನ ಬಗ್ಗೆ ಹೇಳಿದರೆ ಇವತ್ತು ನಾನು ಸಾಯ್ತಾ ಇದ್ದಿಲ್ಲ ಕಣೋ. ನನ್ನ ಜೊತೆ ಸೇರ್ಕೊಂಡು ನೀನು ಹಾಳಾಗ್ಬಿಟ್ಟೆ. ನೀನು ಒಬ್ಬ ಕ್ರಿಶ್ಚಿಯನ್ಸಾ? ಛೀ ಲೇ, ಇವಾಗಾದರೂ ಬದಲಾಗು. ನನ್ನ ಮನೆಯವರು ಎಲ್ರಿಗೂ ಹೋಗಿ ತಿಳಿಸು, ಪ್ರತಿಯೊಬ್ಬರು ಕೂಡ ರಕ್ಷಣೆ ಮಾರ್ಗದಲ್ಲಿ ಬರಲಿ. ಏಸಪ್ಪರ ರಕ್ಷಣೆ ಮಾರ್ಗದಲ್ಲಿ ಪ್ರತಿಯೊಬ್ಬರನ್ನ ಕರ್ಕೊಂಡ್ಬಂದು ನಿಲ್ಲಿಸು. ಈಗಲಿದ್ದಾದರೂ ಬದಲಾಗು, ನಿನ್ನ ಜೀವಿತ ಬದಲು ಮಾಡಿಕೊ. ಏಸಪ್ಪನಿಗಾಗಿ ಜೀವಿಸು. ನಿನ್ನ ಆತ್ಮಿಕ ಜೀವಿತ ಎರಡರಷ್ಟಾಗಿ ಬಲಪಡಿಸಿಕೊ. ಹಲ್ಲೆಲೂಯಾ. ಕ್ರಿಶ್ಚಿಯನ್ಸ್ ಯಾವ ರೀತಿಯಾಗಿರ್ತಾರೆ, ಯಾವ ರೀತಿಯಾಗಿ ಅವ್ರ ಕಾರ್ಯ ನಡೆಸ್ತಾರೆ, ಆ ರೀತಿಯಾಗಿ ಮಾಡ್ತಾ ಇರು. ಅದನ್ನು ಬಿಟ್ಟು ಮತ್ತೆ ಕೆಲಸ ಮಾಡೋಕ್ಕೆ ಹೋಗಬೇಡ. ನೀನು ಯಾಕೆ ಸತ್ತೋಗ್ಲಾರ್ದಂಗೆ ಬದುಕಿದೆ ಗೊತ್ತಾ? ದೇವರು ನಿನ್ನ ಕಾಪಾಡಿದ್ದಾರೆ ಕಣೋ. ಅದು ಯಾಕೆ ನಿನ್ನ ಕಾಪಾಡಿದ್ದಾರೆ ಗೊತ್ತಾ? ನೀನು ಪ್ರತಿಯೊಬ್ಬರಿಗೂ ಕೂಡ ಸುವಾರ್ತೆ ಸಾರಿ ಪ್ರತಿಯೊಬ್ಬರು ಕೂಡ ರಕ್ಷಣಾ ಮಾರ್ಗದಲ್ಲಿ ಬರುವಂತೆ ನೀನು ನಡೆಸ್ಬೇಕನ್ನೋದಕ್ಕೋಸ್ಕರನೇ ನಿನ್ನ ದೇವರು ಕಾಪಾಡಿದ್ದಾನೆ ಕಣೋ. ಅದನ್ನು ಅರ್ಥ ಮಾಡ್ಕೋ. ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರು. ಲೇ, ನಾನಿಲ್ಲಿ ನರಕ ಅನುಭವಿಸ್ತಾ ಇದ್ದೀನಿ ಕಣೋ. ಈ ಬೆಂಕಿ ನನ್ನ ದಹಿಸ್ತಾ ಇದೆ, ಉರಿತಾ ಇದೆ. ಅಮ್ಮ ಉರಿತಾ ಇದೆ, ಅಪ್ಪ ಉರಿತಾ ಇದೆ. ಅಯ್ಯೋ, ಯೇಸಪ್ಪನ ಬಗ್ಗೆ ಒಂದು ಚೂರು ಕೂಡ ನನಗೆ ಹೇಳಿಲ್ವಲ್ಲೋ ನೀನು, ನನಗೆ ತಿಳಿಸಿ ಕೊಡಲಿಲ್ವಲ್ಲೋ ನೀನು. ನಾನಿವತ್ತು ಬೇಯ್ತಾ ಇದ್ದೇನೆ ಕಣೋ. ಪ್ರತಿದಿನವೂ ಕೂಡ ನಾನು ಬೆಂಕಿಲಿ ಬೇಯ್ತಾ ಇದ್ದೇನೆ ಕಣೋ. ಒಂದು ಮಾತು ನನಗೆ ಹೇಳಬೇಕಿತ್ತು ನೀನು. ಈ ನರಕ ನನ್ನ ಕೈಲಿ ಅನುಭವಿಸೋಕ್ಕೆ ಆಗ್ತಾ ಇಲ್ಲ ಕಣೋ. ಹಲ್ಲೆಲೂಯಾ ಅಂತ ಅವನ ಕಣ್ಣೀರಿನಿಂದ ಅವನ ಬರೆದೇಳಿದ್ದಾನೆ ಪ್ರಿಯರೇ. ಇದು ಬೈಬಲಲ್ಲಿದೆ, ಹುಡುಕಬೇಕು. ದೇವರ ಬಗ್ಗೆ ತಿಳಿಯುತ್ತೆ. ಸೊ ಬೈಬಲಲ್ಲೇ ಬರೆದಿದ್ದಾನೆ. ಆಗ ಪ್ರಿಯರೇ, ಆ ಬೈಬಲ್ ನೋಡಿ ಅರ್ಥ ಮಾಡ್ಕೊಂಡಿರೋನು ಕ್ರಿಶ್ಚಿಯನ್ಸ್ ಇರೋ ಫ್ರೆಂಡು ಕಣ್ಣೀರು, ಹಲ್ಲೆಲೂಯಾ, ಕಣ್ಣೀರಂದರೆ ಕಣ್ಣೀರು ನಿಲ್ತಾ ಇಲ್ಲ, ಕಣ್ಣೀರು ಅಂಥ ರೀತಿ ಕಣ್ಣೀರಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನ ಜೀವಿತದಲ್ಲಿ ಕೂಡ ಯಾವುದೋ ಒಂದು ಕ್ಷಣದಲ್ಲಿ ಕೂಡ ನಿನ್ನ ದೇವರು ಕಾಪಾಡಿದ್ದಾನೆ. ನೀನು ಸಾಯೋದಕ್ಕೆ ಹೋಗ್ತಾ ಇರಬೇಕು, ಆದ್ರೂ ನಿನ್ನ ದೇವರು ಕಾಪಾಡಿದ್ದಾನೆ ಇವತ್ತು ಅಂತ ಹೇಳಿದ್ರೆ ನಿನ್ನಿಂದ ಕಾರ್ಯ ಆಗಬೇಕಾಗಿದೆ. ಹಲ್ಲೆಲೂಯಾ. ನಿನ್ನಿಂದ ನಿಜವಾದ ಕಾರ್ಯ ಏನೋ ಒಂದು ಆಗಬೇಕಾಗಿದೆ. ನಿನ್ನ ಪ್ರತಿಯೊಬ್ಬರು ಕೂಡ ರಕ್ಷಣೆ ಮಾರ್ಗದಲ್ಲಿ ದೇವರ ಹತ್ರ ನಡೆಸಬೇಕಾಗಿದೆ. ಅದಕ್ಕಾಗಿಯೇ ನೀನು ಉಳ್ಕೊಂಡಿದ್ದೀಯಾ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಯಾರೇ ಒಂದು ಹೇಳ್ತಿರ್ತಾರೆ ಪ್ರಿಯರ, ನಾನು ಸತ್ತೋದ್ರೆ ಚೆನ್ನಾಗಿರುತ್ತೆ, ನನಗೆ ಆಗಬೇಕಿದು, ನಾನು ಜಲ್ದಿ ಮಣ್ಣಲ್ಲಿ ಹೋಗ್ಬಿಡ್ಬೇಕು ಅಂತ.
ನೀನು ಮಣ್ಣಲ್ಲಿ ಯಾಕೆ ಹೋಗ್ತಾ ಇಲ್ಲ? ದೇವ್ರು ಎಂತೆಂಥರನ್ನ ಒಳ್ಳೆಯವ್ರನ್ನ ಕರ್ಕೊತಾರಪ್ಪ, ನಮ್ಮಂಥರನ್ನ ಕರ್ಕೊತಾ ಇಲ್ಲ. ಹಲ್ಲೆಲೂಯಾ. ನೀನು ಯಾಕೆ ಕರ್ಕೊತಾ ಇಲ್ಲ ಗೊತ್ತಾ? ದೇವರು ನಿನ್ನ ರಕ್ಷಣೆ ಮಾರ್ಗ ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬರಬೇಕಂತಾನೆ ಪ್ರಿಯ ಸಹೋದರ ಸಹೋದರಿಯರೇ. ನಿಮ್ಮನ್ನು ದೇವರು ಬದುಕಿಸ್ತಾ ಇರೋದು. ಪ್ರತಿಯೊಂದು ನಿಮ್ಮ ಬರುವ ಆತಂಕಗಳನ್ನು ಅದು ತಪ್ಪಿಸಿ ನಿಮ್ಮನ್ನು ಕಾಯ್ತಾ ಇದ್ದಾನೆ ಪ್ರಿಯರೇ. ಅದನ್ನು ನೀವು ಗ್ರಹಿಸಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರು ಕೂಡ ಜಯಿಸಿರಿ. ಅದನ್ನು ಗ್ರಹಿಸಿಕೊಂಡು ಜಯಿಸಿರಿ ಪ್ರಿಯರೇ. ಆಗಲೇ ನಿಮ್ಮ ಜೀವಿತ ಮಾರ್ಪಡುತ್ತೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡಬದಂತೆ ಕಾದಿದ್ದಿ. ಹಲ್ಲೆಲೂಯಾ. ಪ್ರತಿಯೊಂದು ಕಲ್ಲು ಕೂಡ ನಿನಗೆ ಪೆಟ್ಟು ಕೊಡ್ತಾ ಇದೆ. ಹಲ್ಲೆಲೂಯಾ. ಪ್ರತಿಯೊಂದು ಕಲ್ಲು ಕೂಡ ನೀನು ಪೆಟ್ಟು ಕೊಡ್ತಾ ಇದೆಯಾ? ಇಲ್ಲ ಪ್ರಿಯರೇ. ನಿನ್ನ ಕಾಲು ಕಲ್ಲಿಗೆ ತಗಲಾರದಂತೆ ದೇವರನ್ನು ಎತ್ತಿಕೊಳ್ತಾ ಇದ್ದಾನೆ ಪ್ರಿಯ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಕೂಡ ಇದನ್ನು ಗ್ರಹಿಸಿಕೊಳ್ಳ್ರಿ, ನಿಮ್ಮ ಜೀವಿತ ಮಾರ್ಪಡುತ್ತೆ. ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರ ನಾವೇನು ತಿಳ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಬರೀ ಕ್ರಿಶ್ಚಿಯನ್ಸ್ ಅಂತ ಜಂಬ ಕೊಚ್ಕೊಂಡು ತಿರುಗಾಡೋದಲ್ಲ. ಯಾರಿಗೆ ದೇವರ ಬಗ್ಗೆ ಗೊತ್ತಿಲ್ವೋ ತಿಳಿಸಿಕೊಡು. ನಿಮ್ಮ ಜೊತೆ ಯಾರು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೋ ಅವರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸು. ಅದನ್ನು ಬಿಟ್ಟು ನೀನು ಕೂಡ ಅವ್ರ ಜೊತೆಗೆ ಹೋಗಿ ಹಾಳಾಗಬೇಡ ಬ್ರದರ್ ಆ್ಯಂಡ್ ಸಿಸ್ಟರ್. ನೀನು ಕೂಡ ಹಾಳಾಗಬೇಡ. ದೇವರ ಬಗ್ಗೆ ತಿಳಿಸು, ದೇವ್ರ ಬಗ್ಗೆ ತಿಳಿದುಕೋ. ಮೊದಲು ನೀನು ದೇವರ ಬಗ್ಗೆ ಸಂಪೂರ್ಣವಾಗಿ ಅರಿತುಕೋ, ಗ್ರಹಿಸಿಕೋ. ನಂತರ ದೇವರ ಕಡೆಗೆ ಪ್ರತಿಯೊಬ್ಬರು ಕೂಡ ನಡೆಸು ನಿನ್ನ ಜೀವಿತದಲ್ಲಿ. ಆಗ ದೇವರು ತುಂಬ ಖುಷಿ ಪಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಪವಿತ್ರಾತ್ಮನಿಗೆ ಮಹಿಮೆ ಆಗುತ್ತೆ. ಸೊ ನಾವು ಕೆಟ್ಟ ದಾರಿಗೆ ಹೋಗ್ಲಾರ್ದಂತೆ, ನಮ್ಮ ಜೊತೆ ಇದ್ದವರನ್ನು ಕೂಡ ಕೆಟ್ಟ ದಾರಿಗೆ ನಾವು ಕರ್ಕೊಂಡು ಹೋಗ್ಲಾರ್ದಂತೆ ಒಳ್ಳೆ ದಾರಿಯಲ್ಲೇ ನಡೆಸೋಣ. ಸೊ ಇದಕ್ಕಾಗಿಯೇ ದೇವರು ನಮ್ಮನ್ನು ಪ್ರತಿಯೊಂದು ಅಪಾಯದಿಂದಲೂ, ಕೇಡಿನಿಂದಲೂ, ಗಂಡಾಂತರದಿಂದಲೂ ತಪ್ಪಿಸಿ ಕಾಪಾಡ್ತಾನೆ ಪ್ರಿಯರೇ. ಇದಕ್ಕೋಸ್ಕರನೇ ಕಾಪಾಡ್ತಾನೆ. ಹಲ್ಲೆಲೂಯಾ. ಸೊ ಒಂದು ವೇಳೆ ತೀರ್ಕೊಂಡ್ರು, ಸತ್ತೋಗ್ಬಿಟ್ರು ಅಂತ ಅಂದ್ಕೊಳ್ರಿ. ಕ್ರಿಶ್ಚಿಯನ್ಸೇ ತುಂಬ ಚೆನ್ನಾಗಿ ಎಲ್ಲನೂ ಅವರು ಸುವಾರ್ತೆ ಸಾರ್ತಾರೆ. ಒಬ್ಬೊಬ್ಬರು ಎಲ್ರಿಗೂ ಕೂಡ ಅವರು ಚೆನ್ನಾಗಿ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ, ರಕ್ಷಣಾ ಮಾರ್ಗದಲ್ಲಿ ನಡೆಸಿದ್ದಾರೆ, ಕ್ರಿಶ್ಚಿಯನ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವರ ಆತ್ಮಿಕ ಜೀವಿತನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರೆ, ದೇವರನ್ನ ಅವ್ರನ್ನ ಯಾಕೆ ಕರ್ಕೊತಾನೆ ಗೊತ್ತಾ? ನಿನ್ನ ಕೆಲಸ ಇಲ್ಲಿ ಮುಗಿದಿದೆ, ಪರಲೋಕದಲ್ಲಿ ನೀನು ಬಾ. ಹಲ್ಲೆಲೂಯಾ. ಪರಲೋಕದಲ್ಲಿ ನೀನು ಬಾ, ನಿನಗೆ ಸ್ಥಾನ ಕಾದಿದೆ ಮಗನೇ ಮಗಳೇ ಅಂತೇಳಿ ಅವರು ಕರ್ಕೊಂಡು ಹೋಗ್ತಾರೆ ಪ್ರಿಯರೇ. ಅದಕ್ಕೆ ನಾವು ಕೋಪ ಮಾಡ್ಕೋಬಾರ್ದು, ಬೇಜಾರು ಆಗಬಾರ್ದು, ತುಂಬ ಸಂತೋಷ ಪಡಬೇಕು. ಯಾಕೆಂದರೆ ನಮಗಿಂತ ಮುಂಚೆನೇ ತಂದೆ ಹತ್ರ ಹೋಗಿದ್ದಾರೆ ಅಲ್ವಾ, ನಮ್ಮ ತಂದೆಯಾದ ಕರ್ತನ ಹತ್ರ ಹೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ನಾನು ಕೂಡ ನಾಳೆ ಬರ್ತೇನೆ ಅಂತೇಳಿ ಹೇಳ್ತಾಯಿರು. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಎಳೆದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿಮ್ಮ ಪ್ರೀತಿ ಹೇಗೇಳಪ್ಪ. ಓಡಾಡಿ. ಥ್ಯಾಂಕ್ ಯು ಲಾರ್ಡ್ ಇನ್ ಜೀಸಸ್. ನೀವೆಷ್ಟು ಒಳ್ಳೆಯವರಪ್ಪ, ನಿಮ್ಮ ಪ್ರೀತಿ ಹೇಗೇಳಪ್ಪ.
ಈ ಹಾಡು ನಿಮಗಾಗಿ ಹಾಡುವೆನು ನನ್ನೇಸುವೆ. ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನೇಸುವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕರ್ತನೆ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ವಂದನೆ ವಂದನೆ. ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯ. ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇವೋ ಏಸಯ್ಯ. ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇವೋ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ ಓಡಾಡಿ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿಶೂನ್ಯ. ನೀನಿರಲು ಬಾಳೆಲ್ಲ ಹರುಷಾನಂದ. ನೀನಿರಲು ಬಾಳೆಲ್ಲ ಹರುಷಾನಂದ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಕರ್ತನೆ. ಹಾಲೆಲೂಯ ಹಾಲೆಲೂಯ. ಗ್ಲೋರಿ ಟು ಮಾಸ್ಟರ್, ಗ್ಲೋರಿ ಟು ಮಾಸ್ಟರ್, ಗ್ಲೋರಿ ಟು. ಥ್ಯಾಂಕ್ ಯು ಲಾರ್ಡ್ ಇನ್ ದ ಜೀಸಸ್ ಕರ್ತನೆ. ಗ್ಲೋರಿ ಟು ಗಾಡ್ ಇನ್ ದ ಜೀಸಸ್ ಕರ್ತನೆ. ನೇಮ್ ಆಫ್ ಇನ್ ದ ಜೀಸಸ್ ಕರ್ತನೆ. ಟಚ್ ಆಫ್ ಇನ್ ದ ಜೀಸಸ್ ಸ್ವಾಮಿ ಕರ್ತನೆ. ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ ನಿಮಗೆ ವಂದನೆ ಸ್ವಾಮಿ. ಅಪ್ಪ ಕರ್ತನೆ, ಈ ನಿಮ್ಮ ಮಗನಿಗೆ ಸ್ವಾಮಿ ಕರ್ತನೆ ಸ್ತೋತ್ರ. ಅಪ್ಪ ಕರ್ತನೆ, ಅಪ್ಪ ಈ ನಿಮ್ಮ ಮಕ್ಕಳಿಗೆ ಕರ್ತನೆ ಸ್ವಾಮಿ ಒಳ್ಳೆ ಮುಖಾಂತರವಾಗಿ ರಾಜ, ವಾಕ್ಯದ ಮುಖಾಂತರ ನೀವು ಮಹಿಮೆ ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು. ಅಪ್ಪ ಕರ್ತನೆ, ನಿನ್ನ ಮಾತುಗಳು ತಿಳಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ಪ್ರಭು. ಈ ದಿನದ ಪ್ರಾರ್ಥನೆಯಲ್ಲಿ ಸ್ವಾಮಿ ವೇದನೆ ಇದೆ, ನೋವು ಇದೆ, ದುಃಖ ಇದೆ, ಹೇಳಿಕೊಳ್ಳಲಾರದಂಥ ಬಾಧ ಇದೆ ಸ್ವಾಮಿ. ಪವಿತ್ರಾತ್ಮನನ್ನು ಎಷ್ಟು ದುಃಖ ಭ್ರಾಂತರಾಗಿ ಮಾಡ್ತಾ ಇದ್ದೇವೆ ಎಂಬುದು ಈ ಮಾತಿನ ಮುಖಾಂತರ. ಕೀರ್ತನೆಗಳು 116 9ನೇ ವಚನ ಒಂದಿನಿಂದ ಸ್ವಾಮಿ ಕರ್ತನೆ ಅಪ್ಪ ನೀನು ತಿಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ಸಲ್ಲಿಸುತ್ತೇನೆ ಪ್ರಭುವ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಇನ್ ಜೀಸಸ್ ಕರ್ತನೆ. ಸ್ತೋತ್ರ 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 ಸ್ತೋತ್ರ. Hallelujah, hallelujah, hallelujah. Thank you, Lord, in the Jesus. ಕರ್ತನೆ ಸ್ತೋತ್ರ ಸ್ವಾಮಿ. ವಂದನೆ ವಂದನೆ ವಂದನೆ. Hallelujah, hallelujah, hallelujah. ಕಣ್ಣು ತೆರೆಸ್ತೆ వెలుగురా, కన్ను మూస్తే చీకటిరా. కన్ను తెరిస్తే వెలుగురా, కన్ను మూస్తే చీకటిరా. ఏ క్షణమో తెలియదు జీవితాంతం, ఈ క్షణమే చేసుకో యేసుని స్వంతం ఓడడి. ఏ క్షణమో తెలియదు జీవితాంతం, ఈ క్షణమే చేసుకో యేసుని స్వంతం. హల్లెలూయా. ಥ್ಯಾಂಕ್ ಯು ಲಾರ್ಡ್ ಇನ್ ಜೀಸಸ್. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಹೋದ ನಿಮ್ಮನ್ನು ಕೇಳಿಕೊಳ್ಳುತ್ತಾ ಇದ್ದಾನೆ. హల్లెలూయ. కన్ను మూస్తే చీకటైపోతుంది మన బ్రతుకు, కన్ను తెరిస్తే వెలుగులో ఉంటాం మనము. అర్థం చేసుకోండి బ్రదర్ అండ్ సిస్టర్, మన జీవితాంతం ఎప్పుడవుతుందో తెలీదు. ఈ క్షణమే యేసుని స్వంతం చేసుకుందాం. హల్లెలూయ. సొంత రక్షకుడుగా మనం నిర్ణయించుకుందాం. బ్రదర్ అండ్ సిస్టర్, దేవుడు మీతో మాట్లాడుతున్నాడు. ఇక చాలు,
నీ జీవితంలో జరిగిపోవిట గురించి నువ్వు బాధపడుతూ ఏడుచుకుంటూ దానినే కుమిలిపోతున్నావు నువ్వు. దానిని తలుచుకుంటూ కుమిలిపోతున్నావు నువ్వు. వద్దు, దాన్ని విడిచేసి దేవుడు నీ ఎడల గొప్ప శుభవార్తను అందిస్తున్నాడు. హల్లెలూయా. గొప్ప కార్యం చేయబోతున్నాడు. నువ్వు గ్రహించుకో. నీ ఆత్మిక జీవితం హల్లెలూయా దేవుడికి అప్పగించు. అప్పుడు నువ్వు బాగుపడతావు. నీ ఆత్మిక జీవితము కూడా ఎక్కువగా దేవుడి మీద నీ ధ్యాస ఉంటుంది. హల్లెలూయా. వ్యర్థ కార్యం మనకొద్దు, చెడ్డ అలవాట్లు మనకొద్దు, చెడ్డ కార్యాలు మనకొద్దు. దేవుడి కోసమే తపన పడదాం. హల్లెలూయా, హల్లెలూయా. థ్యాంక్ యూ లార్డ్. దేవుడి కోసమే మనం ఉందాం. దేవుడి సేవతో ఎంతో ఆనందిద్దాం. హల్లెలూయా. అయ్యా, మీకు వందనాలు తండ్రి. మీరు ఈరోజు మనకు చెప్తున్నారు ప్రభువా, నరకంలో ఎంత నరకం ఉంటుందో, ఎంత యాతన ఉంటుందో అని దేవా మనకి ఈరోజు చూపించినందుకు మీకు వందనాలు తండ్రి. మీకు వందనాలు ప్రభువా, వందనాలు. థ్యాంక్ యూ లార్డ్ ద జీసస్. నేమ్ ఆఫ్ ఇన్ జీసస్ కర్తనే రీలా భాష బరే కోరాలనా ఓరాలనా నా 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 హోరీ బాలానా నా హోరా దరల బకరే కోరాలనా హోరాల బషు బరుబదరి బికిరి కోరాలనా హోరాల నా 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 షాదరి. మనం ఇప్పుడు చూసాం కదా, ఆ బ్రదర్ ఎంత నరకం అనిపిస్తున్నాడో. హల్లెలూయా, హల్లెలూయా. ఆ మంటలో మంట అని ఎంత కుమిలిపోతున్నాడో ఇప్పుడు మనం చూసాము కదా, మనం తెలుసుకున్నాం కదా. హల్లెలూయా. ఆ బాధ ఎలా ఉంటుందో అని ఒక్కసారి నువ్వు అనిపిస్తూ జ్ఞాపకం చేసుకో. అప్పుడు నీ ఆత్మిక జీవితం రెండిట్లు ఎక్కువ చేసుకోవాలని తపన పడతావు. వ్యర్థం కార్యం గురించి ఈరోజు నుంచి నువ్వు ఆలోచించవు. దేవుడి కోసమే నువ్వు ఆలోచిస్తావు. హల్లెలూయా. దేవుడి కోసమే నువ్వు మారుతావు. దేవుడి సేవలోనే నువ్వు ఆనందిస్తావు. హల్లెలూయా. థ్యాంక్ యూ లార్డ్ ఇన్ ద జీసస్ నేమ్ ఆఫ్ ఇన్ ద జీసస్. ఓరలా షబరై కొరలనా ఓరిలా నా 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 హోరి బాబా 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 రి బరి 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 హల్లెలూయా. ఎంతోమంది ఉన్నారు తెలుసా నరకంలో. యేసుని గురించి మాకు తెలీదు. ఎవ్వరు మనకు శుభవార్త చెప్పలేదు. హల్లెలూయా. దేవుడి గురించి ఎంతమంది క్రిస్టియన్స్ ఉన్నా ఒక్కడు కూడా మనకు తెలుపలేదు. అందుకే ఈరోజు మేము నరకం అనుభవిస్తున్నాం. ఈ మంటలో ఉన్నామని ఎంత కుమిలిపోతున్నారు. ఒక్కసారి మోకాల నుంచి ప్రార్థన చేస్తున్న ప్రతి బ్రదర్ అండ్ సిస్టర్ హల్లెలూయా ఒక్కసారి తలుచుకో. వాళ్ళ బాధ ఏంటో అర్థమవుతుంది. అప్పుడు మీకు ఒక్కరికి కూడా నేను వీళ్ళకి సువార్త చెప్పను అని మీకు మనసు రాదు. ప్రతి ఒక్కరికి కూడా నేను సువార్త చెప్పాలి, దేవుని దగ్గర రక్షణలో వాళ్ళని ఉంచాలి అని నువ్వు తపన పడతావు. హల్లెలూయా, హల్లెలూయా. థ్యాంక్ యూ లార్డ్, థ్యాంక్ యూ లార్డ్ ఇది జీసస్. Orala shabare korana horala na 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 ribalo balora bakare durale mikeri holana baila ba shabaru balana drili horala ka baikalo hodare limi karo korala na orila na 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 riba baba ribalo darala ho kari kari shabare durala murala na 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 horala na 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 oribala durala bakare korala na horala ba 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 ribla na 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 horala
ದರಲ್ಲ ಕರ್ರೆ ಕೊರಲ್ಲ ಅವ್ರಿ ಲ ಲ ಲ ಲ ಲ ವಶ ಬರಿ ಬಾ 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 ಬರಿ ಬಾಬ್ಲ ನೋದರಲ್ಲ ಕರ್ರೆ ಕೊರಲ್ಲ ಅವ್ರಿ ಲ ನಾ ರಿ ಬರಿ 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 ಉದಾರಲ್ಲ ಕರ್ರೆ ಕೊರಲ್ಲ ಹೊರಲ್ಲ ಬಶ ಬರು ಬಾರಿ ಇದರಲ್ಲಿ ಬಿ ಹೋಲ್ ಅದರಲ್ಲ ಕೊರು ಕೊರಲ್ಲ ಅವ್ರಿ ಪಾಲುಂದಲ್ಲ ಬಹ ಉದ್ರಲ್ಲಿ ಬಿ ಕರು ಕೊರಲ್ಲ ಶೋ ಬಾರಿ ಇದ್ರಲ್ಲ ಮಗಲಿ ಹೋದಾರಲ್ಲ ಬರೂಲ Shandari, hallelujah. Thank you, Lord. ಥ್ಯಾಂಕ್ ಯು ಲಾರ್ಡ್ ಇನ್ ದ ಜೀಸಸ್ ನೇಮ್ ಆಫ್ ಇನ್ ದ ಜೀಸಸ್ ಕರ್ತನೆ ನಿಮಗೆ ಸ್ತೋತ್ರಗಳು ರಾಜ ಅಪ್ಪ ನಿಮಗೆ ವಂದನೆ ಸ್ವಾಮಿ ಸಮಾಧಾನ ಕರ್ತನೆ ಆಲೋಚೆಗಾರನೇ ಅದ್ಭುತಗಾರನೇ ಮಹಾನತನಾದನೇ ಸರ್ವಶಕ್ತನಾದ ಎಸ್ಸಾಯ ನಿಮಗೆ ಸ್ತೋತ್ರಗಳು ರಾಜ ವಂದನೆ 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 ಥ್ಯಾಂಕ್ ಯು ಲಾರ್ಡ್ ಇನ್ ಜೀಸಸ್ ಕರ್ತನೆ ನಮ್ಮ ಸೃಷ್ಟಿಕರ್ತನಾದ ಎಸ್ಸಾಯ ನಿಮಗೆ ಸ್ತೋತ್ರಗಳು ವಂದನೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಲಾ ಬಾ 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 ಓ ರಾಬಲ್ಲಿ ಮಾರಿ ಶಿಬರಿ ಕೋರಲ್ಲ ಹೋರ ಹಲದರಲ್ಲ ಬಾರಿ ಹೋರ ಅಂದ್ರೆ ಬಿಕಿರಿ ಕೂರಲ್ಲ ಅವ್ರಿಲ್ಲ ನಾ ರೀ ಬಾಬಾ ಬಾಬಾ ಬಾ ರೂಬಲ ಬಾ ಶಬ ರೂಬಲ ನಾ ಅವ್ರು ಅದರಲ್ಲ ಬಕರೈ ಖೋರಲ್ಲ ವಂದನೆ 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 ಥ್ಯಾಂಕ್ ಯು ಲಾರ್ಡ್ ಇನ್ ದ ಜೀಸಸ್ ನೇಮ್ ಆಫ್ ಇನ್ ದ ಜೀಸಸ್ ಕರ್ತನೆ ಸ್ತೋತ್ರಗಳು ರಾಜ ವಂದನೆ ಸ್ವಾಮಿ ಹಲ್ಲೆಲೂಯಾ ನೀ ಹೇಳುವುದನ್ನೇ ಮಾಡುವೆ ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ ನೀ ಹೇಳುವುದನ್ನೇ ಮಾಡುವೆ ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೆ ಆರಾಧನೆ ಯೇಸುವಿಗೆ ಓಡಾಡಿ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಓಡಾಡಿ ಆರಾಧನೆ ಯೇಸುವಿಗೆ ಥ್ಯಾಂಕ್ ಯು ಲಾರ್ಡ್ ಇನ್ ದ ಜೀಸಸ್ ಕರ್ತನೇ ನಿಮಗೆ ಸ್ತೋತ್ರ ಹಲ್ಲೆಲೂಯಾ 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 ವಂದನೆ 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 ಥ್ಯಾಂಕ್ ಯು ಲಾರ್ಡ್ ಸ್ವಾಮಿ ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ ಸ್ತೋತ್ರ 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 ಹಲ್ಲೆಲೂಯಾ 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 ಹೋರಲ್ಲ ಬಾ ಶಬರ ಕೊರಲ್ಲ ಹೋರಲ್ಲ ಬಲ ಬಾ 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 ರಿಬಲೋ ನಾ ಒವ್ರಿದರಲ್ಲ ಬಕ ರೆ ಕೊರಲ್ಲ ಹೋರಲ್ಲ ಬಾ ಶಬರ ಉದರಲ್ಲ ಬಕ ರೋ ಕೊರಲ್ಲ ಹೀರಲ್ಲ ಬದುರ್ಲ ಬಕ ರೆ ಕೊರಲ್ಲ ಹೀರಲ್ಲ ಮಾ ಶಬ ರಿಬಲ ನಾ ಓ ಶಾಂಬಾರಿ 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 ಹಲ್ಲೆಲೂಯಾ ಥ್ಯಾಂಕ್ ಯು ಲಾರ್ಡ್ ಇನ್ ದ ಜೀಸಸ್ ಕರ್ತನೆ ಸ್ತೋತ್ರ ಹಲ್ಲೆಲೂಯಾ ಹಲ್ಲೆಲೂಯಾ థ్యాంక్ యూ లార్డ్ దుఃఖములో ఉన్నాను నీవు మంచి స్నేహితుడయ్యావయ్యా హల్లెలూయా చీకటిలో ఉన్నాను నీవు మంచి స్నేహితుడయ్యావయ్యా దుఃఖములో ఉన్నాను నీవు నన్ను విడచిపోలేదయ్యా నీది ప్రేమించే మనసయ్యా యేసయ్యా ప్రేమించే మనసయ్యా ఓడడి నీది ప్రేమించే మనసయ్యా యేసయ్యా ప్రేమించే మనసయ్యా మేలలు మేలలు మరచిపోలేనయ్యా నా ప్రాణమున్నంత వరకు విడిచిపోలేనయ్యా మేలలు మేలలు మరచిపోలేనయ్యా ఓడడి థ్యాంక్ యూ లార్డ్ జీసస్ మేలలు మేలలు మరచిపోలేనయ్యా మేలలు మేలలు మరచిపోలేనయ్యా హోరాల భాష వరి కొరాలను ಹೋರಲ್ಲ ಬರ ಇದರ್ಲ ಮಕರ ಖೋರಲ್ಲ ಹೋರಲ್ಲ ಬಶಬರು ಬದರ್ಲಿ ಮಿಕೆರಿ ಖೋರಲ್ಲ ಹೋರಲ್ಲ ನಾನ ರಿಬಲು ದರಲ್ಲ ಹೋರಾಗಲಿ ಬೆಲು ಹೋದಲ್ಲಿ ಮಿಕುಲು ಬಶುಬ ರುಬಲನ ದಿಲ ಹೋಗಲ ಮಲ ಈ ಬೆಶಬ ಓ ರಿಬಾಲೋ ನಾನ ರಿಬಲು ದರಲ್ಲ ಮಕಲಿ ಖೋಲನ ಹೋರಲ್ಲ ಬಶುಬ ಈ ಹೋದಲ್ಲಿ ಕೋಲ ಮ ಬಾ 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 ಬಾ
Shambali. Hallelujah. Thank you, Lord. Thank you, Lord, in the Jesus. ನೇಮ್ ಆಫ್ ಇನ್ ದ ಜೀಸಸ್. ಕರ್ತನೆ ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ರಲ ನಾ ರೀ ಬಲೋ ನಾ ರೀ ದೋಲಕ ರೀ ಬಲೋ ನಾ ಓ ರಾ ಬಲು ಬಾ ದೇ ಹೋ ನಾಕ ರೀ ಬಲು ಹೋ ಚಿ ಬಾ ಹೋ ಹೊಂದ ಲೇ ಬಾ ಹೋಲ ಹೇಲ ಮಾ ನಾ ರೀ ಬಲು ಹಾ ರಾ ಬಾ Somebody, hallelujah. Thank you, Lord, in the Jesus. Thank you, Lord. Oh, rala na. Oh, riba ba. Bari. Somebody, hallelujah. Thank you, Lord, in the Jesus. Holy Spirit, thank you. Rala na riba lo ha bara bali ko na li shabari ko na. Oh, raba ba. Shamdari. Hallelujah. Thank you, Daddy. Thank you, Lord. ಕರ್ತನೆ ನಿಮಗೆ ಸ್ತೋತ್ರಗಳು ರಾಜ. ಪ್ರತಿಯೊಬ್ಬ ಮಕ್ಕಳನ್ನು ಮುಟ್ಟು ಸ್ವಾಮಿ. ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬ ಮಕ್ಕಳು ಯೌವನಸ್ಥರಾಗಿರ್ಬೋದು, ಯಾರೇ ಆಗಿರ್ಬೋದು ಸ್ವಾಮಿ ಕರ್ತನೆ, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಯೇಸುವಿನ ನಾಮದಲ್ಲಿ ಕರ್ತನೆ ಅವರ ಆತ್ಮವನ್ನು ಬಲಪಡಿಸುವಂತ ನಿಮ್ಮನ್ನು ಕೇಳ್ಕೊಳ್ಳುತ್ತಾ ಇದ್ದೇನೆ ಪ್ರಭುವ. ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸು, ಮುಟ್ಟು ಕರ್ತನೆ. ನಿಮಗೆ ಸ್ತೋತ್ರಗಳು ರಾಜ. ಹಾಲೆಲೂಯ. ಯೇಸು ರಕ್ತಕ್ಕೆ ಏಜು ಪ್ರಭು. ಯೇಸು ರಕ್ತಕ್ಕೆ ಸಂಪೂರ್ಣ ಜಯವಾಗಲಿ. ಆಮೆನ್. ನನ್ನ ಮನವೇ ಕೊಂಡಾಡು, ಆತನ ನಾಮವು ಪರಿಶುದ್ಧ. ನನ್ನ ಮನವೇ ಆತನ ಸರ್ವಾಂತರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆತು ಹೋಗಬೇಡ್ರಿ. ಅಮಾನ್ ಜೀಸಸ್. ಅಮ್ಯಾನ್. ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ನಾಮ ಪರಿಶುದ್ಧವೆನ್ನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನಡೆಯುವ ಪ್ರಕಾರ ಭೂಲೋಕದಲ್ಲೂ ಕೂಡ ನೆರವೇರಿಸು ರಾಜ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿರಿ. ನಮಗೆ ಪ್ರತಿಯೊಬ್ಬರ ತಪ್ಪುಗಳನ್ನು ಕ್ಷಮಿಸುವಂತೆ, ನಮ್ಮ ತಪ್ಪುಗಳು ಅವ್ರಿಗೆ ಕ್ಷಮಿಸುವಂತೆ ಒಳ್ಳೆ ಕ್ರಿಸ್ತನ ಮನಸ್ಸನ್ನು ನೀಡು. ಯಾವುದೇ ಶೋಧನೆಗೆ ಒಳಗಾಗದಂತೆ ಎಲ್ಲ ಕೇಡು ಅಪಾಯ ಕಾರ್ಯಗಳನ್ನು ನಮ್ಮ ತಪ್ಪಿಸಿ ಕಾಪಾಡ್ರಿ. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ನಿಮ್ಮದಾಗಿರಲಿ. ಆಮೆನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಗನಾದ ನಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ, ಸ್ತೋತ್ರ, ಘನತೆ, ಮಾನ, ಪ್ರಭಾವ ಎಲ್ಲವೂ ನಿಮ್ಮೊಬ್ಬರಿಗೇ ಸಲ್ಲಿಸುತ್ತಾ ನನ್ನ ನಜರೇತಾದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ಅಪ್ಪ, ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವರೇ. ಅಮ್ಯಾನ್ ಜೀಸಸ್. ಅಮ್ಯಾನ್. Thank you. All to my God bless you. Amen.